ಗ್ರಾಮಾಂತರ ಕ್ಷೇತ್ರದ ಎಲ್ಲ ಮತದಾರರಿಗೆ ನಮಸ್ಕಾರಗಳು. 26ನೇ ತಾರೀಕಿಗೆ ಲೋಕಸಭೆ ಎಲೆಕ್ಷನ್ ಇದೆ. ಬೆಂಗಳೂರು ಗ್ರಾಮಾಂತರ ಕಾನ್ಸ್ಟಿಟ್ಯೂನ್ಸಿಯಿಂದ ಡಿ.ಕೆ. ಸುರೇಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ. ಡಿ.ಕೆ. ಸುರೇಶ್ಗೆ ಏನು ನಾವು ಅವ್ರಿಗೇನು ಪರಿಚಯ ಕೊಡಬೇಕಾಗಿಲ್ಲ. ಅವರು 4ನೇ ಸತಿಗೆ ಇದು ನಿಂತಿರೋದು ಜನಗಳ ಮನಸ್ಸಿನಲ್ಲಿ ಉಳ್ಕೊಂಡಿರೋದು ವ್ಯಕ್ತಿ ಅಂತ ಹೇಳಿದ್ರೆ ಡಿ.ಕೆ. ಸುರೇಶ್. ಅನೇಕ ಕೆಲಸಗಳು ಎಲ್ಲ ಮಾಡಿಕೊಟ್ಟವ್ರೆ. ಇವ್ರು ಮಾಡಿರೋದು ಕೆಲಸಕ್ಕೆ ಮಾದರಿಯಾಗಿ ಸರ್ಕಾರ ಇವ್ರ ಯೋಜನೆಗಳು ಎಲ್ಲ ಜಾರಿಗೆ ತಂದಿದ್ದಾರೆ. ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೇಕಾದಷ್ಟು ಜನ ಎಲ್ಲ ಪೂರ್ತಿ ಪ್ರೈಮ್ ಮಿನಿಸ್ಟರ್ ಆದರು, ಚೀಫ್ ಮಿನಿಸ್ಟರ್ ಆದರು, MP ಗಳಾದರು. ಆದ್ರೂ ನಮ್ಮ ಊರಿಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿಂದು ಗತಿನೇ ದೇವರೇ ಗತಿ ಆಗಿದೆ. ಈಗ ಇದೆಲ್ಲ ಶುದ್ಧ ಮಾಡೋದಕ್ಕೋಸ್ಕರ ಬರೀ 10 ತಿಂಗಳಿನಲ್ಲಿ 600 ಕೋಟಿ ರೂಪಾಯಿ ಸರ್ಕಾರದ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳಿಗೆ ಎಲ್ಲ ಸ್ಯಾಂಕ್ಷನ್ ಮಾಡಿಕೊಟ್ಟವ್ರೆ. ಪಾರ್ಕು ಅರ್ಕಾವತಿ ನದಿ ದಂಡದಲ್ಲಿ 2 ಕಡೆನೇ ಎಲ್ಲ ವಾಕಿಂಗ್ ಪಾರ್ಕ್ ಮಾಡೋದಕ್ಕೋಸ್ಕರ 157 ಕೋಟಿ ಸ್ಯಾಂಕ್ಷನ್ ಮಾಡಿಕೊಟ್ಟವ್ರೆ. ಇದೆಲ್ಲ ಈಗ ಒಮ್ಮತದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲ ವರ್ಗದವರು ಒಗ್ಗಟ್ಟಿಂದ ಬಾಳಬೇಕು ಈ ದೇಶದಲ್ಲಿ ಅಂತ ಅಂದರೆ ಕಾಂಗ್ರೆಸ್ ಪಕ್ಷಗೆ ಉಳಿಸ್ಕೊಂಡ್ರೆ ಮಾತ್ರ, ನಮ್ಮ ಸಂವಿಧಾನ ಉಳಿಸ್ಕೊಂಡ್ರೆ ಮಾತ್ರ ಇದು ಸಾಧ್ಯ ಆಗತ್ತೆ. ಅದು ಇಲ್ಲದೆ ಹೋದರೆ ನಾವು ಬೇರೆ ಪಕ್ಷಕ್ಕೆ, ಜಾತಿವಾದಿ ಪಕ್ಷಗಳಿಗೆ ಎಲ್ಲ ನಾವು ಆರಿಸಿ ತಗೊಂಡು ಬಂದರೆ ಇದು ಸಂವಿಧಾನನೇ ಹಾಳಾಗಿ ಹೊಂಟೈತದೆ, ದೇಶನೇ ಒಂಥರ ವಿಭಜನೆ ಆಗಿ ಕೂತಿರ್ತದೆ. ಅದರಿಂದ ದಯವಿಟ್ಟು ಎಲ್ಲ ಮತದಾರರಿಗೆ ಕೈ ಜೋಡಿಸಿ ಎಲ್ಲ ಕೋಟಿ ಕೋಟಿ ನಮಸ್ಕಾರ, ಧನ್ಯವಾದಗಳು ಅರ್ಪಿಸೋಕ್ಕೆ ನಾನು ಇಚ್ಛಪಡ್ತೀನಿ. ಎಲ್ಲರೂ ಬೆಳಗ್ಗೆನೇ 7 ಗಂಟೆಯಿಂದ ಚಾಲೂ ಆಗಿಬಿಡ್ತದೆ. ಇವತ್ತು ನಾಳೆ ಒಂದೇ ದಿನ ಇರೋದು. ಈಗ ನೀವು ಇವತ್ತೆಲ್ಲ ಕೆಲಸ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕುಟುಂಬದವರು, ನಿಮ್ಮ ನೆಂಟರು ಎಲ್ಲೆಲ್ಲಿದ್ದಾರೆ, ಯಾವ ಹಳ್ಳಿನಲ್ಲಿದ್ದಾರೆ, ಯಾವ ಬೆಂಗಳೂರು ಸಿಟಿನಲ್ಲಿ ಇದ್ದಾರೆ, ಎಲ್ಲಿದ್ದಾರೆ, ಅವ್ರಿಗೆಲ್ಲ ಫೋನ್ ಮಾಡಿ ಕರ್ಸ್ಕೊಂಡು ನಿಮ್ಮ ಬೂತ್ಗಳಿಗೆ ಎಲ್ಲ ಪೂರ್ತಿ 100%, 90%, 95% ಈ ರೀತಿ ಎಲ್ಲ ಪೋಲಿಂಗ್ ನೀವು ಮಾಡಿಸ್ಬೇಕು. ಇದಕ್ಕೆಲ್ಲ ಈಗ ಎಲ್ಲ ದೇಶಕ್ಕೆ ಗಂಡಾಂತರ ಇರೋದು ಹೋಗಬೇಕು ಅಂತ ಹೇಳಿದ್ರೆ ಇದು ನಾವು ಸಂವಿಧಾನ ಉಳಿಸ್ಕೊಂಡು ಎಲ್ಲ ಒಮ್ಮತದಿಂದ ಬಾಳಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಒಗ್ಗಟ್ಟು ಇಂಡಿಯಾ ಅಂತ ಏನು ಎಲ್ಲ ಒಗ್ಗಟ್ಟು ಎಲ್ಲ ಪಕ್ಷದವರು ಸೇರ್ಕೊಂಡು ಏನು ಮಾಡಿದ್ದಾರೆ ಅದು ಎಲ್ಲ ಪೂರ್ತಿ ಇಂಡಿಯಾ ಪಕ್ಷದಿಂದ ಎಲ್ಲ ಯಾರ್ಯಾರು ನಿಂತವ್ರೆ ಅವರೆಲ್ಲ ಗೆಲ್ಸ್ಕೊಂಡ್ರೆ ಈಗ ದೇಶ ಎಲ್ಲ ಶಾಂತಿಯಿಂದ ಪ್ರೀತಿಯಿಂದ ಬಾಳೋಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಕಳ್ಕಳಿಯಿಂದ ಇನ್ನೊಂದು ಸತಿ ಒಮ್ಮೆ ನಾನು ಕೈ ಜೋಡಿಸಿ ನಿಮಗೆ ಎಲ್ಲ ಕಳ್ಕಳಿಯಿಂದ ಕೇಳ್ಕೊತೀನಿ. ನಾಳೆ ಎಲ್ಲ ಪೂರ್ತಿ ಎಲ್ಲರಿಗೂ ಕರೆಸ್ಕೊಂಡು ಮತ ಡಿ.ಕೆ. ಸುರೇಶ್ ಅವರಿಗೆ ಕೊಡಬೇಕು. ತಿರ್ಗಾ ಅವ್ರಿಗೆಲ್ಲ ಸೇವೆ ಮಾಡೋಕ್ಕೆ 4ನೇ ಸತಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ.